ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮತ್ತೊಂದು ಎಂಬ್ರಾಯ್ಡಿಂಗ್ ವರ್ಕ್ ಬ್ಲೌಸ್ ಡಿಸೈನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ನೀಟಾಗಿದೆ, ಫಿನಿಶಿಂಗ್ ಅಷ್ಟೇ ಚೆನ್ನಾಗಿದೆ ನೋಡಿ. ಈಸಿಯಾಗಿ ಹಾಕ್ಬೋದು. ಯಾವುದೇ ಒಂದು ಎಂಬ್ರಾಯ್ಡಿಂಗ್ ವರ್ಕ್ ಹಾಕ್ಬೇಕಾದ್ರೆ ಔಟ್ಲೈನ್ ಅನ್ನೋದು ಕಂಪಲ್ಸರಿ ಬೇಕಾಗುತ್ತೆ. 1 ಲೈನ್ ಆಗಿರ್ಬೋದು, 2 ಲೈನ್ ಆಗಿರ್ಬೋದು, ಅಥವಾ 3 ಲೈನ್ ಆಗಿರ್ಬೋದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು 1 ಲೈನ್ ಹಾಕ್ಕೊಂಡ್ರೆ ಅದರ ಔಟರಾಗಿ ನಾವು ಡಿಸೈನ್ ಹಾಕ್ಕೊಳಕ್ಕೆ ಈಸಿ ಆಗುತ್ತೆ. ಔಟ್ಲೈನ್ ಇಲ್ಲ ಅಂದರೆ ಡೈರೆಕ್ಟಾಗಿ ಹಾಕ್ಬೋದು, ಬಟ್ ನೋಡೋಕೆ ಅಷ್ಟೊಂದು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಯಾವುದೋ ಒಂದು ಬ್ಲೌಸ್ ಹಾಕ್ಬೇಕಾದ್ರೆ ಫಸ್ಟು ಚೈನ್ ಸ್ಟಿಚ್ ಹಾಕ್ತೀವಿ. ಜೆರಿ ಥ್ರೆಡ್ಡಲ್ಲಿ ಹಾಕ್ತೀನಿ ಫಸ್ಟ್ 2 ಲೈನ್ ಹಾಕಿ, ಮತ್ತು ಸ್ಯಾರಿ ಕಲರ್ ಯಾವುದಿರುತ್ತೋ ಕಾಂಟ್ರಾಸ್ಟ್ ಕಲರು ಅದ್ರದ್ದು ಹಾಕ್ತೀನಿ. ಇದ್ರ ಕಲರ್ ಕಾಂಬಿನೇಷನ್ನು ಗ್ರೀನು ಮತ್ತು ಮೆರೂನ್ ಬರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್. ಓಲ್ಡ್ ಆದರೂ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಫಾಸ್ಟ್ ಮಾಡಿದ್ದೀನಿ, ಯಾಕಂದರೆ ಚೈನ್ ಸ್ಟಿಚ್ ಆಲ್ರೆಡಿ ನಿಮಗೆ ಸ್ಲೋ ಆಗಿ ತೋರಿಸ್ತೀನಿ. ಬರೀ ಅದೇನೇ ಲಾಂಗಾಗಿ ಹೇಳಿದ್ರೆ ಮತ್ತೆ ವೀಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ, ಫಾಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಆ್ಯಕ್ಚುಲಿ 2 ಲೈನು ಜೆರಿ ಥ್ರೆಡ್ ಹಾಕಿನಿ, ಈಗ 2 ಲೈನು ಸಿಲ್ಕ್ ಥ್ರೆಡ್ ಹಾಕ್ತೀನಿ. ಸೀರೆ ಕಾಂಟ್ರಾಸ್ಟ್ ಕಲರೇ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಾಂಟ್ರಾಸ್ಟ್ ಕಲರ್. ಗ್ರೀನ್ಗೆ, ಡಾರ್ಕ್ ಗ್ರೀನ್ಗೆ ಮೆರೂನ್ ಬಂದಿದೆ. ರೆಡಿಶ್ ಮೆರೂನ್ ಬರುತ್ತೆ, ಫುಲ್ ಡಾರ್ಕ್ ಮೆರೂನ್ ಅಲ್ಲ. ತುಂಬ ಚೆನ್ನಾಗಿ ಬಂದಿದೆ ಕಲರ್ ಕಾಂಬಿನೇಷನ್. ವರ್ಕು ಅಷ್ಟೇ ತುಂಬ ನೀಟಾಗಿ ಕಾಣಿಸುತ್ತೆ ಈ ಕಲರ್ ಕಾಂಬಿನೇಷನ್ಗೆ. ಈಗ ಮತ್ತೆ ರಿವರ್ಸ್ ಆಗಿ ಮತ್ತೆ ಹಾಕ್ತಾಯಿದ್ದೀನಿ ನೋಡ್ರಿ ಒಂದು ಚೈನ್. ಈಗ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಿದೆಯಲ್ವಾ. 2 ಲೈನು ಜೆರಿ 2 ಲೈನು ಸಿಲ್ಕ್ ಥ್ರೆಡ್ ಹಾಕಿದ್ದೀನಿ. ಈಗ ನೆಕ್ಸ್ಟು 1 ಲೈನು ಶುಗರ್ ಬೀಡ್ಸ್ ಹಾಕ್ತಾಯಿದ್ದೀನಿ. ಶುಗರ್ ಬೀಡ್ಸ್ ಹಾಕ್ಬೇಕಾದ್ರೆ 2 3 ಹಾಕಿ, ಏನು ತೊಂದರೆ ಇಲ್ಲ. ಚಿಕ್ಕ ಇರ್ತಾವಲ್ಲ, ನೀಟಾಗಿ ಕೂತ್ಕೊಂಡ್ಬಿಡುತ್ತೆ ಟೈಟಾಗಿ. ತುಂಬ ಅಂದರೆ 4 5 ಹಾಕಕ್ಕೆ ಹೋಗ್ಬೇಡ್ರಿ. ಮತ್ತು ಮಧ್ಯದಲ್ಲಿ ಏನು ಸಪೋರ್ಟ್ ಇಲ್ಲದೆ ಮೇಲಕ್ಕೆ ಬಂದಂಗೆ ಕಾಣಿಸುತ್ತೆ ಬೀಡ್ಸ್. ಅದಕ್ಕೋಸ್ಕರ ನೀಟಾಗಿ 2 3 ಹಾಕಿ, ಏನು ತೊಂದರೆ ಇಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನೋಡ್ರಿ ಡಿಸೈನ್ ಮಾತ್ರ. ಕಲರ್ಸ್ ಕಾಂಬಿನೇಷನ್ ಚೆನ್ನಾಗಿದ್ದರೆ ಆ್ಯಸ್ ಇಟ್ ಈಸ್ ಬ್ಲೌಸ್ ಡಿಸೈನು ಅಷ್ಟೇ ನೀಟಾಗಿ ಫಿನಿಶಿಂಗಾಗಿ ಬರುತ್ತೆ. ನೋಡೋಕ್ಕಷ್ಟೇ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ನಾನು ಯಾವುದೇ ಒಂದು ಶುಗರ್ ಬೀಡ್ಸ್ ಆಗಿರ್ಬೋದು, ಎಲ್ಲ ಬೇರೆ ಬೇರೆ ಬೀಡ್ಸ್ ಹಾಕೋದಕ್ಕೆ ನಾನು ಬಳಸ್ತಕ್ಕಂಥ ಥ್ರೆಡ್ಡು ಜಿಗ್ಜಾಗ್ ವೈರ್ನ ಬಳಸ್ತೀನಿ. ತುಂಬ ನೀಟಾಗಿರುತ್ತೆ, ಸ್ಟಿಫ್ ಆಗಿರುತ್ತೆ, ಸ್ಟ್ರೆಂತ್ ಚೆನ್ನಾಗಿರುತ್ತೆ, ಬೇಗ ಕಟ್ಟಾಗೋದಿಲ್ಲ ಒಂದು. ಈಗ ಜೆರಿ ಥ್ರೆಡ್ ಆಯಿತು, ಸಿಲ್ಕ್ ಥ್ರೆಡ್ ಆಯಿತು, ಶುಗರ್ ಬೀಡ್ಸ್ ಆಯಿತು. ಈಗ ನೆಕ್ಸ್ಟ್ ಡಿಸೈನ್ ಯಾವ ಥರ ಹಾಕಂತ ನಾನು ತೋರಿಸ್ತೀನಿ ನೋಡಿರಿ. ಈಗ ಒಂದು ಅಂದಾಜು ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮೇಲ್ಗಡೆಯಿಂದ ಒಂಚೂರು ಗ್ಯಾಪ್ ಕೊಟ್ಟು ಅಲ್ಲಿಂದ 1 ಸೆಂಟಿಮೀಟ್ರಿಗೆ ಟೇಪಲ್ಲಿ ಅಳತೆ ಮಾಡ್ಕೊಳ್ಳಿ. ನೋಡಿರಿ, 1 ಸೆಂಟಿಮೀಟ್ರಿಗೆ ಕರೆಕ್ಟಾಗಿ ಅಳತೆ ಮಾಡ್ಕೊಂಡಿದ್ದೀನಿ. ಆ 1 ಸೆಂಟಿಮೀಟ್ರ್ ಮಾರ್ಕ್ ಮಾಡ್ಕೊಂಡಿರೋ ಪ್ಲೇಸಲ್ಲಿ ಕುಂದನ್ ಇಕ್ತೀನಿ ನೋಡಿ. ಸ್ಕ್ವೇರ್ ಶೇಪಲ್ಲಿರ್ತಕ್ಕಂಥ ಕುಂದನ್ನು ಟಚ್ ಮಾಡ್ತೀನಿ. ಈ ಗಮ್ ಬಳಸ್ತಾಯಿದ್ದೀನಿ. ಈ ಗಮ್ಮು ತುಂಬ ಚೆನ್ನಾಗಿರುತ್ತೆ ನೋಡಿ, ಅಂದರೆ ಸ್ಟ್ರಾಂಗ್ ಇರುತ್ತೆ ಗಮ್ಮು. ಬೇರೆ ಈ ಥರ ಬಟ್ಟೆಗೆ ಹಾಕ್ಸೋದಕ್ಕೆ ಈ ಗಮ್ ಆದರೆ ತುಂಬ ಚೆನ್ನಾಗಿರುತ್ತೆ. ಈಗ ಗಮ್ ಹಾಕಿ ಈ ಥರ ಕುಂದನ್ಸ್ನ ಫಿಕ್ಸ್ ಮಾಡ್ತಾಯಿದ್ದೀನಿ. ನಾವೆಲ್ಲೆಲ್ಲಿ 1 ಸೆಂಟಿಮೀಟ್ರ್ ಮಾರ್ಕ್ ಮಾಡಿರ್ತೀವೋ ಅಲ್ಲಲ್ಲಿ ಈ ಕುಂದನ್ನ ಇಟ್ಟು ಫಿಕ್ಸ್ ಮಾಡ್ತೀನಿ ನೋಡಿರಿ. 1/4 ಇಂಚು ಈ ಶುಗರ್ ಬೀಡ್ಸ್ಗೂ ಮತ್ತು ಕುಂದನ್ಗೂ ಗ್ಯಾಪ್ ಇರಬೇಕು. 1/4 ಇಂಚ್ ಗ್ಯಾಪ್ ಕೊಟ್ಟು ಕುಂದನ್ನ ಇಡಿ. ಪಕ್ಕದಲ್ಲಿ ಇಡೋಕ್ಕೆ ಹೋಗ್ಬೇಡ್ರಿ. ಡಿಸೈನು ಮತ್ತು ಲವಂಗ ಸ್ಟಿಚೆಲ್ಲ ಹಾಕ್ಬೋದಲ್ಲ, ಹಾಕೋಕ್ಕೆ ಪ್ಲೇಸ್ ಬೇಕಾಗುತ್ತೆ. ಮತ್ತು ಒಂದು 3 mm ಒಂದು ಶುಗರ್ ಬೀಡ್ಸ್ ಹಾಕ್ತೀನಿ, ಡಿಸೈನ್ಗೋಸ್ಕರ ಹೇಳ್ತಿದ್ದೀನಿ. ಈಗ ಕುಂದನ್ ಪಕ್ಕ ಲವಂಗ ಸ್ಟಿಚ್ ಹಾಕ್ತಾಯಿದ್ದೀನಿ ನೋಡಿರಿ. ಆ ಕಡೆ 3, ಈ ಕಡೆ 3. ಇದು ಆ್ಯಕ್ಚುಲಿ ತುದಿ ಈ ಕಡೆ ಶುಗರ್ ಬೀಡ್ಸ್ ಪಕ್ಕ ಈ ಮೇಲ್ಗಡೆ ಈ ಥರ ಇಟ್ಟಿದ್ದೀನಿ. ಸ್ಕ್ವೇರ್ ಶೇಪಲ್ಲಿ ಇಟ್ಟಿಲ್ಲ, ಹಿಂಗೆ ಮೂಲೆ ಬರುತ್ತಲ್ವ ಕಾರ್ನು, ಈ ಕಡೆ ಇಟ್ಟಿದ್ದೀನಿ. ಈ ಮೂಲೆಯಿಂದ 3 ಲೈನು ಲವಂಗ ಸ್ಟಿಚ್ಚು, ಆ ಕಡೆ 3 ಲೈನು ಲವಂಗ ಸ್ಟಿಚ್ ಹಾಕ್ತಾಯಿದ್ದೀನಿ ನೋಡಿ. ತುಂಬ ಅಂದರೆ ತುಂಬ ನೀಟಾಗಿ ಬಂದಿದೆ. ಮಧ್ಯದಲ್ಲಿ ಚಮಕಿ ಇಟ್ಟಿದ್ದೀನಿ, ಯಾಕಂದರೆ ವರ್ಕು ಸ್ವಲ್ಪ ನೀಟಾಗಿ, ಅಂದರೆ ಸ್ವಲ್ಪ ಬ್ರೈಡೆಲ್ಲ ಕಾಣಲಿ ಅನ್ನೋದಕ್ಕೋಸ್ಕರ ನಾನು ಚಮಕಿ ಹಾಕ್ತೀನಿ. ಅದು ಬರೀ ಥ್ರೆಡ್ ಆದರೆ ಲುಕ್ ಅನಿಸಲ್ಲ, ಬಟ್ ಮಧ್ಯದಲ್ಲಿ ಚಮಕಿ ಮೇಲೆ ಒಂಥರ ಬೀಡ್ಸ್ ಟೈಪ್ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಬ್ರೈಡಲ್ ಆಗಿರುತ್ತೆ ನೋಡಿರಿ. ನಾವು ಸಿಂಪಲ್ಲಾಗಿ ಹಾಕ್ಕೊಟ್ಟಿವಿ ಅನ್ನೋ ಫೀಲಿಂಗೇ ಇರೋದಿಲ್ಲ. ಈಗ ನೋಡಿರಿ ಎಷ್ಟು ನೀಟಾಗಿ ಹಾಕ್ತಾಯಿದ್ದೀನಿ. ಇದನ್ನು ನಾನು ಲಾಸ್ಟು ಒಂದು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇದೇ ಡಿಸೈನ್ನೇ ಸ್ವಲ್ಪ ಬ್ರೈಡಲಾಗಿ ಹಾಕಿದ್ದೀನಿ.
ಈ ಬ್ಲೌಸ್ನ ಸಿಂಪಲಾಗಿ ಹಾಕಿ ಅಂತ ಹೇಳಿದರು, ಅದಕ್ಕೋಸ್ಕರ ಈ ಥರ ಸಿಂಪಲ್ ಮಾಡೀನಿ. ಲಾಸ್ಟ್ ವೀಡಿಯೋದಲ್ಲಿ ಅದನ್ನ ಸ್ವಲ್ಪ ಬ್ರೈಡಲ್ಲಾಗಿ ಹಾಕಿನಿ, ತುಂಬ ಚೆನ್ನಾಗಿ ಬಂದಿದೆ. ಅದು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡೀನಿ ನೋಡಿ, ಲಾಂಗ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿಲ್ಲ. ಇದೇ ಡಿಸೈನ್ನೇ, ಬಟ್ ಅದನ್ನ ಸ್ವಲ್ಪ ಜಾಸ್ತಿ ಬೀಡ್ಸು ಮತ್ತು ಬಳಸಿ ಸ್ವಲ್ಪ ಬ್ರೈಡಲಾಗಿ ಮಾಡಿದ್ದೀನಿ. ಫಸ್ಟ್ ಸೆಂಟ್ರಲ್ಲಿ ಲವಂಗ ಸ್ಟಿಚ್ ಹಾಕಿ ಮತ್ತು ಅದೇ ತುದಿಯಿಂದ ಮತ್ತು ಈ ಕಡೆ ವಿ ಶೇಪಲ್ಲಿ ಲವಂಗ ಸ್ಟಿಚ್ ಹಾಕ್ತಾಯಿದ್ದೀನಿ ನೋಡಿ. ಇದೇ ಡಿಸೈನ್ನ ನೀವು ಬೇರೆ ಬೇರೆ ರೀತಿಲೂ ಹಾಕ್ಬೋದು ನೋಡಿ. ಸಿಂಪಲ್ಲಾಗಿ ಬೇಕು ಅಂದರೆ ನಮಗೇನು ಡಿಸೈನ್ ಸಿಗ್ತಾ ಇಲ್ಲ ಅಂದ್ರೂ ಸಹ ನಾನು ಇದೇ ಲವಂಗ ಸ್ಟಿಚ್ಚಲ್ಲೇ ಡಿಫ್ರೆಂಟಾಗಿರ್ತಕ್ಕಂಥ ಡಿಸೈನ್ನ ಹಾಕಿ ಅಪ್ಲೋಡ್ ಮಾಡಿದ್ದೀನಿ ಹಳೆ ವೀಡಿಯೋದಲ್ಲಿ. ಒಂದ್ಸಲ ನೋಡಿ ನಿಮಗೆ ಬೇಕಂದರೆ. ತುಂಬ ಯೂನಿಕ್ಕಾಗಿರುತ್ತೆ, ಸಿಂಪಲ್ಲಾಗಿರುತ್ತೆ ನೋಡಿ. ಬಟ್ ಈಸಿಯಾಗಿ ಹಾಕ್ಬೋದು, ಏನು ತೊಂದರೆ ಇಲ್ಲ ಬರಲ್ಲ ಅನ್ನೋದಕ್ಕೂ ಆಗೋದಿಲ್ಲ, ಅಷ್ಟು ಸಿಂಪಲ್ಲಾಗಿರುತ್ತೆ. ಏನು ಲವಂಗ ಸ್ಟಿಚ್ಚು ಒಂದೆರಡು ಸಲ ಪ್ರಾಕ್ಟೀಸ್ ಮಾಡಿದರೆ ಈಸಿಯಾಗಿ ಕಲ್ತ್ಕೊಂಡ್ಬಿಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿರಿ. ಸಿಂಪಲ್ಲಾಗಿದ್ದರೂ ವರ್ಕ್ ಡಿಸೈನ್ ಮಾತ್ರ ಭಾರಿ ಬ್ರೈಡಲಾಗಿ ಕಾಣಿಸುತ್ತೆ. ಯಾಕಂದರೆ ಕುಂದನ್ ಬಳಸಿರ್ತೀವಿ, ಚಮಕಿ ಬಳಸಿರ್ತೀವಿ ಅಲ್ವಾ, ಹಾಗಾಗಿ ಸಿಂಪಲ್ ಅನ್ಸೋದಿಲ್ಲ. ಹಾಕ್ಸ್ಕೊಂಡವ್ರಿಗೂ ಒಂಥರ ಖುಷಿ ಅನಿಸ್ಬಿಡುತ್ತೆ, ಎಷ್ಟು ಚೆನ್ನಾಗಿದೆ ಅಲ್ವಾ ಅನ್ನೋ ಅಷ್ಟು ಖುಷಿ ಕೊಡುತ್ತೆ. ಅಲ್ಲಿ ಮಧ್ಯದಲ್ಲಿ 1/4 ಇಂಚ್ ಗ್ಯಾಪ್ ಆಯ್ತಲ್ವ, ಅದನ್ನ ಕವರ್ ಮಾಡೋದಕ್ಕೆ ನಾನು ಕುಂದನ್ ಮೇಲೆ 3 mm ಮತ್ತು ಶುಗರ್ ಬೀಡ್ಸ್ ಹಾಕ್ತೀನಿ. ಈಗ ಲವಂಗ ಸ್ಟಿಚ್ ಹಾಕೋದಾಗಿದೆ ನೋಡಿ. ಈಗ ನೆಕ್ಸ್ಟು ನಾನು ಕುಂದನ್ ಮೇಲೆ 3 mm ಶುಗರ್ ಬೀಡ್ಸ್ ಹಾಕಿ ಯಾವ ಥರ ಹಾಕೋದಂತ ತೋರಿಸ್ತೀನಿ ನೋಡಿ. ಈಗ ಈ ಕಡೆ ಸ್ಟ್ರೈಟ್ ಲೈನ್ ಆಗಿ ಹಾಕಿದ್ನ ಈ ಕಡೆ ಮೂಲೆಯಿಂದ ನಾನೇನು ಮಾಡ್ತಿದ್ದೀನಿ, ಒಂದು 3 mm ಒಂದು ಶುಗರ್ ಬೀಡ್ಸ್ ಹಾಕಿ ಬೀಡ್ಸ್ ಹಾಕ್ತಾಯಿದ್ದೀನಿ. ಈ ಸಿಂಗಲ್ ಬೀಡ್ ಆದರೆ ಅದ್ರ ಸುತ್ತ ಹಾಕಿ ಎಂಡ್ಲಾಕ್ ಮಾಡ್ತೀವಿ. ಬಟ್ ಚಿಕ್ಕ ಚಿಕ್ಕ ಬೀಡ್ಸ್ ಇದ್ದಾಗ ಅದ್ರ ಮೇಲೆ ಹಾಕಿ ಎಂಡ್ಲಾಕ್ ಮಾಡ್ಕೋಬೇಡ್ರಿ, ಉಗಿಸ್ಕೊಳ್ಳುತ್ತೆ, ಬಿಚ್ಕೊಳ್ಳುತ್ತೆ. ನಾನು ಸ್ಟಾರ್ಟಿಂಗ್ ಏನು ಮಾಡ್ತಿದ್ದೆ ಅಂದರೆ ಈ ಎಂಡ್ಲಾಕ್ ಮಾಡಬೇಕಾದ್ರೆ 3 mm ಬೀಡ್ಸು 4 mm ಆದರೆ ಅದು ಸುತ್ತ ಹಾಕಿದರೆ ಸ್ಟಿಫಾಗಿ ಕೂರುತ್ತೆ. ಬಟ್ ಶುಗರ್ ಬೀಡ್ಸ್ ಮೇಲೆ ನಾವು ಅದ್ರ ಮೇಲೆ ಹಾಕಿ ಎಂಡ್ಲಾಕ್ ಮಾಡಿದರೆ ಏನಾಗುತ್ತೆ, ಸ್ವಲ್ಪ ಬ್ಲೌಸು ಫ್ರೇಮಲ್ಲಿದ್ದಾಗ ಸ್ಟಿಫಾಗಿರುತ್ತೆ, ಕಡೆಗೆ ತೆಗ್ದಾಗ ಅದೇನಾಗ್ತಿರುತ್ತೋ ಲೂಸ್ ಆಗ್ತಿರ್ತಾ ಬ್ಲೌಸ್ ಸ್ವಲ್ಪ ಹಿಂದೆ ಮುಂದೆ ಆದಾಗ ಏನಾಗುತ್ತೆ ಅಂದರೆ ಅದು ಕಡೆಗೆ ಬಂದುಬಿಡುತ್ತೆ. ಅದಕ್ಕೋಸ್ಕರ ನಾನು ಶುಗರ್ ಬೀಡ್ಸ್ ಎಂಡ್ ಮಾಡಬೇಕಾದ್ರೆ ಎಂಡ್ಲಾಕ್ ಕಂಪಲ್ಸರಿ ಹಾಕ್ತೀನಿ ನೋಡಿ. ಇಲ್ಲಿ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಿದೆ ಯಾವ ಥರ ಹಾಕ್ತಿದ್ದೀನಿ ಅಂತ. ಅಲ್ಲಿ ಎಂಡ್ಲಾಕ್ ಕಂಪಲ್ಸರಿ ಮಾಡಿ. ಈ 4 mm ಅದು ದೊಡ್ಡದಿರುತ್ತಲ್ಲ, ಅದು ಸ್ಟಿಫಾಗಿ ಕೆಳಗಡೆ ಎಳೆದಾಗ ಕೂತ್ಕೊಂಡ್ಬಿಡುತ್ತೆ, ಕಡೆಗೆ ಬರಲ್ಲ. ಬಟ್ ಶುಗರ್ ಬೀಡ್ಸು ಚಿಕ್ಕದಾಗಿರೋದ್ರಿಂದ ಅದ್ರ ಸುತ್ತ ನಾವು ಜಿಗ್ಜಾಗ್ ವೈರ್ನ ಹಾಕಿ ಕೆಳಗಡೆ ಎಳೆದಾಗೂ ಸ್ಟಿಫಾಗಿರುತ್ತೆ. ಬಟ್ ಫ್ರೇಮಿಂದ ಕಡೆಗೆ ತೆಗ್ದಾಗ ಏನಾಗುತ್ತೆ, ಲೂಸ್ ಆಗುತ್ತೆ. ಆವಾಗ ನಾವು ಎಷ್ಟೇ ಇದು ಮಾಡಿದರೂ ಟೈಟಾಗಿ ಕೂರೋದಿಲ್ಲ. ಕಡೆಗೆ ಬಂದಮೇಲೆ ಅದೇನಾಗುತ್ತೆ, ಸ್ವಲ್ಪ ಆದರೂ ಲೂಸ್ ಆಗುತ್ತೆ, ಅದು ಚಿಕ್ಕ ಬೀಡ್ ಅಲ್ವಾ ಕಡೆಗೆ ಬಂದುಬಿಡುತ್ತೆ, ಬೀಡ್ಸ್ ಎಲ್ಲ ಉದುರೋಗುತ್ತೆ. ಅದಕ್ಕೋಸ್ಕರ ನೀವು ಏನು ಮಾಡಿ, ಶುಗರ್ ಬೀಡ್ಸ್ ಆದಮೇಲೆ ಕಂಪಲ್ಸರಿ ಎಂಡ್ಲಾಕ್ ಮಾಡಿ. ಸಿಂಪಲ್ ಆದರೂ ತುಂಬ ನೀಟಾಗಿ ತುಂಬ ಫಿನಿಶಿಂಗಾಗಿ ಬಂದಿದೆ ನೋಡಿ. ಡಿಸೈನ್ ಮಾತ್ರ ಸಿಂಪಲ್ ಅನ್ಸೋದೇ ಇಲ್ಲ. ಹಾಕಿಸ್ಕೊಂಡವರು ತುಂಬ ಚೆನ್ನಾಗಿದೆ ಅಂತಲೇ ಕಾಮೆಂಟ್ ಮಾಡಿದರು. ಬಟ್ ಕಲರ್ ಕಾಂಬಿನೇಷನ್ ಅಷ್ಟೇ ಚೆನ್ನಾಗಿದೆ, ಡಿಸೈನ್ ಅಷ್ಟು ನೀಟಾಗಿ ಕಾಣಿಸ್ತಿದೆ ನೋಡಿ. ಈ ಡಿಸೈನ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬ್ಲೌಸ್ ಡಿಸೈನ್ ಇದೆ, ಅದನ್ನು ಸಹ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಧನ್ಯವಾದಗಳು.